ಅದನ್ನು ತೀರಿಸಲಿಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಅನ್ಯಾಯದಿಂದ ಅಧರ್ಮದಿಂದ ಏನಾದರೂ ದುಡ್ಡು ಗಳಿಸಿದೀವಂದ್ರೆ ಆ ದುಡ್ಡು ನಮ್ಮ ಹತ್ತಿರ ಭಾಳ ವರ್ಷ ಇರಂಗಿಲ್ರಿ. ನಾವೆಲ್ಲ ತಿಳ್ಕೊಂಡಿರ್ತೀವಿ ಆ ದುಡ್ಡು ನಮ್ಮ ಜೊತೆಗೆ ಭಾಳ ವರ್ಷ ಇರಂಗಿಲ್ಲ. ಶಾಸ್ತ್ರದೊಳಗೆ ಬರೀತಾರೆ ನೋಡ್ರಿ, ಅನ್ಯಾಯಾರ್ಜಿತ ವಿತ್ತ ಪೂರ್ಣಂ ದಶವರ್ಷಾಣಿ. ಅನ್ಯಾಯದಿಂದ ಅಧರ್ಮದಿಂದ ನಾವು ಏನಾದರೂ ದುಡ್ಡು ಗಳಿಸಿದ್ದೀವಂದ್ರೆ ಅದು ಭಾಳ ಅದರ ಒಂದು 10 ವರ್ಷ ಇರ್ತದತ್ರಿ ನಮ್ಮ ಹತ್ತಿರ. 10 ವರ್ಷದ ನಂತರ ಅದು ಹೆಂಗೆ ಹೋಗ್ತದಂದ್ರೆ ಹೇಳಲಾರದ ಹೋಗ್ತದಂತ, ಹೇಳಲಾರದ. ಅದು ಯಾವುದೇ ರೂಪದಿಂದ ಹೋಗ್ತದ. ದವಾಖಾನಿಗಂತರ ಹೋಗ್ತದ, ಅಥವಾ ಎಲ್ಲರ ಏನಾರ ಹೆಚ್ಚ ಕಡಿಮೆ ಆಗಿ ನೋಡ್ರಿ, ನೀವು ಈಗ ಏನಕ್ಕೇನಾರ ಮಾಡಿಕೊಡ್ದ ಎಲ್ಲರ ದುಡ್ಡು ಹೋಗಿಬಿಡ್ತಾವೆ. ನೀವು ಅಂತೀರಿ ಕುಂತ ಏನು ಸುಮ್ಮನೆ ಹೋದು ನೋಡ್ರಿ ನಮ್ಮ ರೊಕ್ಕ. ಯಪ್ಪ ಸುಮ್ಮನೆ ಹೋಗಿಲ್ಲೋ ಅವು. ನಾವು ಮೊದಲಲ್ಲಿ ಏನೋ ತಂದೀವಿ ತಿಂದೀವಿ, ಅದಕ್ಕೆ ಹೋಗಿ ಅವು ದುಡ್ಡ. ಇನ್ನೊಬ್ಬರ ಋಣದೊಳಗೆ ನಾವು ಎಂದೂ ಇರಬಾರದು. ಇನ್ನು ಪರಮಾತ್ಮನ ಋಣ, ಈ ಶರೀರ ರತ್ನಮೌಕ್ತಿಕದ ಅಚ್ಚು ಕೂಡಲ ಸಂಘ. ಇಂಥ ಶರೀರವನ್ನು ಪರಮಾತ್ಮ ಕೊಟ್ಟಾನ, ಅವನ ಋಣ ತೀರಿಸಲಿಕ್ಕೆ ಎಂದೂ ಆಗೋದಿಲ್ಲ. ಇನ್ನು ಒಂದು ಸ್ವಲ್ಪ ಏನಾದರೂ ತೀರಿಸಬೇಕಾಗಿತ್ತು ಅಂದ್ರೆ ಹೆಂಗೆ ತೀರಿಸಬೇಕು ಅಂದ್ರೆ ಸುಮ್ಮ ಅವನು ಧ್ಯಾನ ಮಾಡೋದಷ್ಟ ರೀ, ಮತ್ತೊಂದೇನಿಲ್ಲ. ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸದ್ಗುರುನಾಥ, ಇದೆಲ್ಲ ನಿಂದದ ನೋಡಪ್ಪ, ನಂದೇನದ ಪರಮಾತ್ಮ, ನಾ ಸುಮ್ಮ ಬಂದೀನಪ್ಪ ಇಲ್ಲಿ, ಇದೆಲ್ಲ ನಿಂದದ ಪರಮಾತ್ಮ ಅಂತ ಹೇಳಿ ಅವನ್ನ ಹರ್ಯಾಗ ಒಂದೀಟು ಚಂಜಿಕೊಂಡೀಟು ನೆನೆಸಿ ಆರಾಮ ಮಲ್ಕೊಂಬಿಡೋದು. ಮತ್ತು ನಾ ಹೇಳೋದು ಸುಳ್ಳು ಅಂತೀರೋ ಕರೆ ಅಂತೀರೋ? ಇದೆಲ್ಲ ಅವಂದ ಅದ ರೀ ಪರಮಾತ್ಮಂದು. ಇದೆಲ್ಲ ಪರಮಾತ್ಮಂದದ. ಸುಮ್ಮ ಅಣ್ಣ ಕರೆ ಏನು ಆದದ್ದು ನಿಮಗೆ? ಅವೇನು ಬಂದು ತೊಗೊಂಡು ಹೋಗ್ಕಾನ ನಿಮ್ಮದು? ಅವೇನು ಒಯ್ಯಂಗಿಲ್ಲಲ್ರಿ. ಸುಮ್ಮ ಋಣಭಾರ ತೀರ್ಸಾಕ ಒಂದು ಸಾರಿ ಸಾಯಂಕಾಲ ಊಟ ಮಾಡಿ ಮಲ್ಕೊಳ್ಳುವಾಗ ಹಾಸಿಗೆಯಾಗ ಕುಂತಿರ್ತೀವಲ್ಲ, ಕುಂತಾಗ ಅಂದ್ರೆ ಮಲ್ಕೋತೀವಲ್ಲ, ಇನ್ನು ಮಲ್ಕೊಳ್ಳೋಕ್ಕಿಂತ ಮೊದಲೇನು ಕುಂಡಿರ್ತೀವಲ್ಲ, ಕುಂತಾಗ ಕಣ್ಣು ಮುಚ್ಚಿ ಹೇ ಪರಮಾತ್ಮ, ಹೇ ಶರಣ ಶಿವಲಿಂಗೇಶ, ಹೇ ಸಿದ್ಧಾರೂಢ, ಇದೆಲ್ಲ ನಿಂದದಪ್ಪ ಪರಮಾತ್ಮ, ಇದೆಲ್ಲ ನಿಂದದಪ್ಪ. ಒಂದು 5 ಸಾರಿ ಅವನು ನೆನೆಸಿ ಆರಾಮ್ ಮಲ್ಕೊಂಬಿಡ್ರಿ. ಮುಂಜಾನೆ 7 ನೀವೇನು ತಾಸು ತಕ ಕುಂಡ್ರಬೇಕಾಗಿಲ್ಲ, ನಿದ್ದಿ ಕಾದ. ಮತ್ತು ಏನು ತಾಸು ತಕನೂ ಕುಂಡ್ರಬೇಕಾಗಿಲ್ಲ. ಬರೀ ಪ್ರಾಮಾಣಿಕ ಪ್ರಾಂಜಲ ಮನಸ್ಸಿನಿಂದ ಬರೀ 5 ಸಾರಿ ಅಂದುಬಿಡ್ರಿ ಸಾಕ. 5 ಸಾರಿ ಮಲ್ಕೊಳ್ಳೋಕ್ಕಿಂತ ಮೊದಲು ಏನು ಹಾಸಿಗೆ ಕುಂತಿರ್ತೀರಲ್ಲ, ಮಲ್ಕೊಳ್ಳೋಕ್ಕಿಂತ ಮೊದಲು ಹಾಸಿಗೆ ಕುಂಡಿರ್ತೀರಲ್ಲ. ಮತ್ತು ಏನು ನಂದಿಕೋಲು ಹೊಳ್ದಂಗೆ ಒಮ್ಮೆ ಹೊಳ್ತಿರೋ? ಹಾಸಿಗೆ ಹಾಸಿ ಕೆಲಸ ಮುಗಿದ ನಂತರ ಮಕ್ಕಳು ಮಲ್ಕೋತಾವ, ಗಂಡ ಮಲ್ಕೋತಾನ, ಎಲ್ಲರಿಗಿಂತ ಲಾಸ್ಟ್ ನೀನ ಮಲ್ಕೋತೀವ. ಏನು ಗಂಡನಿಗಿಂತ ಮೊದಲು ಮಕ್ಕಳಿಗಿಂತ ಮೊದಲು ಹೋಗಿ ನೀನ ಮಲ್ಕೋತೀವ? ಇಲ್ಲ. ಅವ್ರದ್ದೆಲ್ಲ ಆದ ನಂತರ ಅವ್ರು ಮಲ್ಕೊಂಡ ನಂತರ ನೀ ಹೇಗೆ ಕುಂಡಿರ್ತೀವಲ್ಲ, ಹಾಸಿಗೆಯಾಗ ಹೋಗಿ ಮಲ್ಕೊಳ್ಳೋಕ್ಕಿಂತ ಮೊದಲು ಏನು ಕುಂಡಿರ್ತೀವ, ಕುಂತಾಗ ಇನ್ನೇನು ಹಳ್ಳಕ್ಕಿಂತ ಮೊದಲು ಕುಂತಾಗರ ಸೋಮ್ ಒಂದು 5 ಸಾರಿ ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಹೇ ಸಿದ್ಧಾರೂಢ, ಒಂದು 5 ಸಾರಿ ಅಂದ ಆರಾಮ ಮಲ್ಕೊಂಡು ಬಿಡ್ರಿ ಸಾಕು. ಇಷ್ಟ ಕೇಳ್ತಾನ ಪರಮಾತ್ಮ, ಇಷ್ಟ ಕೇಳ್ತಾನ. ಒಂದಿಷ್ಟು ನೆನೆಸ್ರಿ ಸಾಕು, ಉಪಕಾರ ಸ್ಮರಣೆ ತೀರ್ಬಹುದು. ಆನಂತರ ಮುಂಜಾನೆ ಹೇಳ್ತಿರಲ್ಲ, ಮಲ್ಕೊಂಡವರು ಮುಂಜಾನೆ ಹೇಳ್ತಿರಲ್ಲ ಮತ್ತು ಏನ್ರಿ ಸ್ವಾಮಿ ಹೇಳ್ಬೇಕಲ್ಲ, ಮತ್ತೇನು ಅಲ್ಲೇ ಮಕ್ಕೊಂಡ ಬಿಡುನು? ಹೇಳ್ಬೇಕ್ರಿ. ಮತ್ತು ಹೇಳಲಿಲ್ಲ ಅಂದ್ರೆ ಬೇರೆ ಚಾಲು ಮಾಡ್ತಾರೆ. ಯಾಕೆ ಎದ್ದಿಲ್ಲ ನೋಡೋದು, ಉಸಿರ ರೈತಿಲ್ಲ, ಮೂಗು ಹಿಡಿದು ನೋಡು. ಮುಂಜಾನೆ ಹೇಳ್ತೀವ, ನಿಮಗೆ ಹೇಳ್ತೀನಿ ರೀ ಅವ, ಮಕ್ಕೊಂಡವರು ಹೇಳ್ತೀವಂದ್ರೂ ಅವನ ಕರುಣ ಅದ. ಮತ್ತು ಎಷ್ಟೋ ಮಂದಿ ಮಕ್ಕೊಂಡಾಗ ಹೋಗೇ ಇಲ್ಲ, ಎಬ್ಸಾಕಾದ್ರೆ ಇಲ್ಲ. ಮತ್ತು ನಾವು ಮುಂಜಾನೆ ಹೇಳ್ತೀವಂದ್ರೆ ಅವನ ಕೃಪಾ ಐತಂತ ಹೇಳ್ತೀವಲ್ರಿ ಅವ. ಎದ್ದು ಕೂಡಲೇ ಹಾಸಿಗೆಯಾಗ ಎದ್ದು ಕೂಡಲೇ ಹಂಗೆ ಕುಂಡಿರ್ತೀವಲ್ಲ, ಕುಂತಾಗ ಒಂದು 5 ಸಾರಿ ಆಗ ಎದ್ದು ನಿಮ್ಮ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ಯಾರು 4ಕ್ಕೆ ಕೇಳ್ತಿರೋ, ಯಾರು 5ಕ್ಕೆ ಕೇಳ್ತಿರೋ, ಯಾರು 6ಕ್ಕೆ ಕೇಳ್ತಿರೋ, ಎದ್ದಾಗ ಹಾಸಿಗೆಗಿಂದ ಎದ್ದು ಕೂಡಲೇ ಹೆಂಗೆ ಕುಂತ ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಇವತ್ತು ನಿನ್ನ ಕೃಪಾದಿಂದ, ಇವತ್ತು ನಿನ್ನ ಕರುಣೆಯಿಂದ ಎದ್ದನೆಪ್ಪ ನಾನು. ಇವತ್ತು ಸೂರ್ಯೋದಯದಿಂದ ಹಿಡಿದು ಸೂರ್ಯ ಅಸ್ತದವರೆಗೆ ನನ್ನ ಕಡೆಯಿಂದ ಒಂದೀಟು ಪಾಪ ಮಾಡಿಸ್ಬೇಡೋ ತಂದೆ.
ನನಗೆ ಸುಮಾರು ಬುದ್ಧಿ ಕೊಡಬೇಡ ಯಪ್ಪ, ನನಗೆ ಇನ್ನೊಬ್ಬರ ಕಣ್ಣಾಗ ನೀರು ಬರಲಾರ್ದಂಗೆ ನನ್ನ ಬದುಕಿಸು ಪರಮಾತ್ಮ ಅಂತ ಒಂದು 5 ಸಾರಿ ಬೇಡ್ಕೋರಿ ಸಾಕ್ರಿವ. ಇದಕ್ಕಿಂತಲೂ ದೊಡ್ಡದೇನದ? ಇದಕ್ಕಿಂತಲೂ ದೊಡ್ಡದೇನದ? ನಮಗೆ ನಾಟಕೀಯ ಭಕ್ತಿ ಬೇಡ, ನಾಟಕೀಯ ಭಕ್ತಿ ಬೇಡ. ಮಂದಿ ನೋಡ್ಲಂತ ತಿಳ್ಕೊಂಡು ಭಕ್ತಿ ಮಾಡೋದು ಬೇಡ. ಯಾರಿಲ್ಲದಾಗ ನಾನು ನೆನೆಸೋದು ಅವನಿಗಟ್ಟ ಗೊತ್ತಿರ್ಬೇಕು, ನನಗಟ್ಟ ಗೊತ್ತಿರ್ಬೇಕು. ಇದು ನಿಜವಾದ ಭಕ್ತಿ. ನಮ್ಮಿಬ್ಬರಿಗೆ ಗೊತ್ತಿರ್ಬೇಕು. ನೆನೆಸುಕೊಳ್ಳೋವಾಗ ನೆನೆಸಕ್ಕಿಗೆ ಅಷ್ಟೇ ಗೊತ್ತಿರ್ಬೇಕು. ನಾವು ನೋಡ್ಬೇಕು. ಕೆಲವೊಬ್ರು ನಮ್ಮ ಶರಣರು ಇರ್ತಾರೆ, ಈ ಊರಾಗಲ್ರಿಪ್ಪ, ನಮ್ಮ ಕಡೆ ಕೆಲವೊಬ್ರು ಶರಣರು ಇರ್ತಾರೆ. ಅವ್ರೇನಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ಢಾಳಂಗೆ 3 ಬಟ್ಟು ವಿಭೂತಿ ಹಚ್ಕೊಂಡು ಮಂದಿಗೆ ಕಾಣುವಂಗೆ ದೊಡ್ಡ ದೊಡ್ಡ ಬಟ್ಟು ವಿಭೂತಿ ಹಚ್ಕೊಂಡು ಆನಂತರ ದೋತ್ರ ಉಟ್ಕೊಂಡು ದೋತ್ರ ಚುಂಗಿ ಉದ್ದಂಗೆ ಬಿಟ್ಟು ಕೊಳ್ಳಿಗೆ ಹಾಕ್ಕೊಂಡು ಕೈಯಾಗಾಡು ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ಹಿಡ್ಕೊಂಡು ಶಿವ ಶಿವಲಿಂಗೇಶ, ಶರಣಬಸಪ್ಪ, ಸಿದ್ದರಾಮ ಅಂತ ತಿಳ್ಕೊಂಡು ಬಾಯಾಗ ದೇವರ ನಾಮ ಜಪ, ಹೃದಯದೊಳಗೆ ಮಂದಿ ಗಂಟಗಪ್ಪ, ಮನಸ್ಸಿನ್ಯಾಗ ಮಂದಿ ಗಂಟಗಪ್ಪ. ದೇವ್ರು ಒಲಿತಾನಂತೀರಿವ? ಒಲೆಯಂಗಿಲ್ರಿ ಅವ. ದೇವ್ರ ಋಣ ತೀರಂಗಿಲ್ರಿ ಅಪ್ಪ. ಅದಕ್ಕೆ ನಾವೇನಂತಂದ್ರೆ ಪ್ರಾಂಜಲ ಮನಸ್ಸಿನಿಂದ ಒಂದು 5 ಸಾರಿ ಅವನಿಗೆ ನೆನಪು ಮಾಡಿಬಿಟ್ರೆ ಅವನ ಋಣದೊಳಗೆ ಒಂದು ಈಟರ ಕಡಿಮೆ ಆಗ್ಬೋದ್ರಿ. ಅದಕ್ಕೆ ನೀವು ನಾಳಿಂದ ಬೇಡ್ಬೇಕಾರೆ ಇವತ್ತಿನಿಂದನ ಊಟ ಇರ್ತದ್ರಿ, ಊಟ ಮಾಡ್ತೀರಿ, ಮನೆಗೆ ಹೋಗಿ ಹಾಸಿಗೆ ಮೇಲೆ ಕುಂತ ಒಂದು 5 ಸಾರಿ. ಯಾಕಂದ್ರೆ ನೀವು ಒಂದಿಟ್ಟು ಹಿಂಗೆ ಕಣ್ಣು ಮುಚ್ಕೊಂಡು ಕುಂಡ್ರಿ ನೀವು, ಹೇ ಪರಮಾತ್ಮ, ಹೇ ಪರಮಾತ್ಮ ಹಿಂಗೆ ಅನ್ಕೋತ ಕುಂಡ್ರಿ. ಮಕ್ಕಳು ಮಕ್ಕೊಂಡಿರ್ತಾವಲ್ಲ, ಅವು ನಿದ್ಗತ್ತಿರ್ಲಿಲ್ಲ ಅಂದ್ರೆ ಏನು ಮಾಡಕತ್ತಾಳವ್ವ, ಕಣ್ಣು ಮುಚ್ಕೊಂಡು ಕೂತಾಳಲ್ಲ, ಅವು ಹೇಳೋದು ನೋಡೋದು ಮತ್ತು ಮಕ್ಕಳೋದು ಮತ್ತು ಹೇಳೋದು. ನೀ ಆನಂತರ ಕಣ್ಣು ತೆರೆದ ನಂತರ ಯಾಕೆ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದಿ ಕೇಳ್ತಾವ ಹುಡುಗರು. ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಿ ಅಂತ ಕೇಳಿದ್ರೆ, ಯಪ್ಪ ಆ ದೇವ್ರಿಗೆ ನೆನೆಸಾಕತ್ತೀನಿ ನೋಡಪ್ಪ ನಾನು. ಒಂದು 5 ಸಾರಿ ಆ ಪರಮಾತ್ಮ ಎಲ್ಲ ಕೊಟ್ಟಾನಲ್ಲ, ಚಲೋ ಗಂಡಿಗೆ ಕೊಟ್ಟಾನ, ಚಲೋ ಮಕ್ಕಳಿಗೆ ಕೊಟ್ಟಾನ, ಚಲೋ ಮಣಿ ಕೊಟ್ಟಾನ, ಒಂದಿಟ್ಟು ಉಣ್ಣಾಕ ಅನ್ನ ಉಡಾಕ ಅರಿವಿ ಕೊಟ್ಟಾನ, ಇಷ್ಟು ಕೊಟ್ಟಾನ. ಇದೇ ದೊಡ್ಡದಪ್ಪ. ಅದಕ್ಕೆ ಒಂದು 5 ಸಾರಿ ಅವನಿಗೆ ನೆನೆಸಾಕತ್ತೀನಿ. ನಮಗೇನು ಕೊಟ್ಟಿಲ್ಲ ಸ್ವಾಮಿ, ಮತ್ತು ನಾವು ಹೆಂಗೆ ಮಾಡೋದತ್ತ ಅಂದಿರಿ. ಕೊಡಲಿಲ್ಲ ಅಂದ್ರೂ ನೆನೆಸರಿ ಕೊಡ್ತಾನ, ಕೊಡಲಿಲ್ಲ ಅಂದ್ರೂ ನೆನೆಸರಿ ಕೊಡ್ತಾನ. ಆ ಮಗ ನಿಮ್ಮನ್ನು ಕೇಳಿ 1 ದಿನ ನೋಡ್ತದೆ, 2 ದಿನ ನೋಡ್ತದೆ. ಏನಪ್ಪ ಯಾಕೋ ಹಿಂಗೆ ಮಾಡ್ತದಪ್ಪ, ನೀ ಏನೋ ಮಾಡಿಲ್ಲ ಕರೆ ಅದು ಮಾಡಕತ್ತದಲ್ಲ. ಆ ಹುಡುಗ 1 ಸಾರಿ 2 ಸಾರಿ ಕೇಳ್ತದ ರೀ. 3ನೇ ಸಾರಿ ನಿಮಗೇನಂತದ, ನಾನು ಕಣ್ಮುಚ್ಕೊಂಡು ಕುಂಡ್ರಲಿ, ನಾನು ದೇವರಿಗೆ ನೆನೆಸಲಿ ಅಂತದ. ಅದು ರೂಢಿ ಬಿತ್ತಂದ್ರೆ ಅದಕ್ಕೆ ನಾಳೆ ದೊಡ್ಡವಾದ ನಂತರ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿತಾನ್ರಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿತಾನ. ಆ ರೀತಿಯೊಳಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸಿದಂಗೂ ಆಗುತ್ತದ, ನಾವು ಭಗವಂತನ ಧ್ಯಾನ ಮಾಡಿದಂಗೂ ಆಗುತ್ತದ, ಒಂದಿಟ್ಟು ಋಣ ತೀರಿಸಿದಂಗೂ ಆಗುತ್ತದೆ. ಅದಕ್ಕೆ ನಾವು ಭಗವಂತನ ಧ್ಯಾನ ಮಾಡ್ಬೇಕು. ಇವತ್ತು ನೀವು ಹೋಗಿ ಹಾಸಿಗೆ ಕುಂತ ಒಂದು 5 ಸಾರಿ ನೀವು ಅಣ್ಣಬೇಕು ನೋಡ್ರಿ ಅಂತೀರಿ, ಧ್ಯಾನ ಮಾಡ್ತೀರಿ. ಶಿವಲಿಂಗೇಶನ ಧ್ಯಾನ ಮಾಡ್ರಿ. ಅವರ ಶಿವಲಿಂಗೇಶ್ವರರು, ಶರಣ ಶಿವಲಿಂಗೇಶ್ವರರು ಏನು ನಮಗೆ ಕಡಿಮೆ ಕೊಟ್ಟಾರಂತೀರಿ, ಇದೆಲ್ಲ ಅವ್ರದ. ಶಿವಲಿಂಗೇಶ್ವರ ಅಂತಂದ್ರೆ ಬೇರೆ ಯಾರೂ ಅಲ್ಲ, ಅವರು ಸ್ವತಃ ಪರಮಾತ್ಮನ ಪರಾವತಾರಿಗಳೇ. ಜಗತ್ತಿನೊಳಗೆ ಯಾರು ಪವಾಡ ಮಾಡ್ತಾರೆ, ಯಾರ ಅಘಟಿತ ಘಟನಾ ಶಕ್ತಿ ಅದ, ಅವರಲ್ಲಿ ಭಗವಂತನ ಅಂಶ ಇರ್ತದ, ಭಗವಂತನ ಅಂಶ ಇರ್ತದ ಅವರಲ್ಲಿ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಆ ರೀತಿಯೊಳಗೆ ಭಗವಂತನ ಋಣ ತೀರಿಸಬೇಕಾಗುತ್ತದೆ. ನಂಬರ್ 2, 2ನೇ ನಂಬರ್ ಸದ್ಗುರುವಿನ ಋಣ ಅದ ರೀ ನಮ್ಮ ಮ್ಯಾಲೆ. ಗುರುವಿನ ಋಣನೂ ಭಾಳ ದೊಡ್ಡದದ. ಯಾಕಂತಂದ್ರೆ ಈ ಭವಸಾಗರದಿಂದ ನಮ್ಮನ್ನು ಪಾರು ಮಾಡೋರು ಯಾರಂತೀರಿ ಸದ್ಗುರುನಾಥ. ಎಲ್ಲರೂ ನಾವು ಪ್ರತಿಯೊಬ್ಬ ವ್ಯಕ್ತಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕು. 1 ಸಾರಿ ಗುರು ಕರುಣ ಮಾಡಿದ ಅಂತಂದ್ರೆ, 1 ಸಾರಿ ಗುರು ಕೃಪಾ ಮಾಡಿದ ಅಂತಂದ್ರೆ ನಿಮ್ಮ ಜನ್ಮನ ಉದ್ಧಾರ ಆಗಿ ಹೋಗುತ್ತದ. ಅದಕ್ಕೆ ಒಬ್ರು ಶರಣರು ಅಂತಾರ, ಗುರು ಕರುಣಿಸೆ ಬಿಟ್ಟಿತ್ತು ಸಂಸಾರ, ಗುರು ಕರುಣಿಸೆ ಕೆಟ್ಟಿತ್ತು ಭವಸಾಗರ. ಒಮ್ಮೆ ಸದ್ಗುರುನಾಥ
ಕರುಣಾದೃಷ್ಟಿಯಿಂದ ಕೃಪಾ ಮಾಡಿದ ಅಂತಂದ್ರೆ ನಿಮ್ಮ ಭವಬಂಧನ ಎಲ್ಲ ಹರಿದು ಹೋಗುತ್ತದೆ ರೀ. ಅವ ಸಂಸಾರ ಕೆಡ್ತದ ಅಂತೀರಲ್ರಿ ಸ್ವಾಮಿ. ಗುರು ಕರುಣಿಸೆ ಕೆಟ್ಟಿತ್ತು ಸಂಸಾರ. ಸಂಸಾರ ಅಂತಂದ್ರೆ ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ರೊಕ್ಕ, ನಮ್ಮ ರೂಪಾಯಿ ಇದಲ್ರಿ ಅವ. ಇದಕ್ಕೆ ಸಂಸಾರ ಅನ್ನಂಗಿಲ್ಲ ಶಾಸ್ತ್ರದೊಳಗೆ. ನಿಜವಾಗಿ ಸಂಸಾರ ಯಾವುದು ಅಂತಂದ್ರೆ ಈ ಹುಟ್ಟು ಸಾವುಗಳೆಂಬ ಸಂಕೋಲೆ ಏನದಲ್ಲ ಅದು ಸಂಸಾರ. ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ ನೋಡ್ರಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ ಇಹ ಸಂಸಾರೇ. ನೋಡ್ರಿ ಅವ್ರು ಏನಂತಾರೆ, ಇಹ ಸಂಸಾರೇ ಅಂದರೆ ಇದು ಸಂಸಾರ ಯಾವುದು? ಪುನರಪಿ ಜನನಂ ಪುನರಪಿ ಮರಣಂ. ಈ ಹುಟ್ಟುದು ಸಾವುದು ಏನದಲ್ಲ, ಈ ದುಃಖ ಏನದಲ್ಲ ಇದು ಸಂಸಾರ. ಇದನ್ನು ಪಾರ ಮಾಡತಾನ ಸದ್ಗುರುನಾಥ. ನಿಮ್ಮನ್ನ ಮುಕ್ತರನ್ನಾಗಿ ಮಾಡತಾನ ಸದ್ಗುರುನಾಥ. ಇನ್ನೊಮ್ಮೆ ಈ ದುಃಖ ರೂಪಿ ಸಂಸಾರಕ್ಕೆ ಬರಲಾರದಂಗೆ ಮಾಡ್ತಾನ್ರಿ ಅವ ಸದ್ಗುರುನಾಥ. ಅದಕ್ಕೆ ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವ್ರು ಯಾರೂ ಇಲ್ರಿ ಅವ. ಗುರುವಿನಕ್ಕಿಂತಲೂ ದೊಡ್ಡವ್ರು ಯಾರೂ ಇಲ್ಲ. ಅದಕ್ಕೆ ವೇದ ಬರೀತದ. ಬಹುತೇಕ ಆಗಮದೊಳಗೆ ಹೇಳ್ತಾರೆ ಅದನ್ನು, ಗುರುಗೀತೆಯೊಳಗೆ ಏನಂತಂದ್ರ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ಕೇಳ್ತಿರ್ಲ ಒಂದು ಮಾತು ನೀವು ಅಂತೀರಿ ಏನಂತಂದ್ರೆ, ಹರ ಮುಣಿದರೆ ಗುರು ಕಾಯುವನು, ಗುರು ಮುಣಿದರೆ ಹರ ಅಲ್ಲ ಯಾರೂ ಕಾಯಲಾರರು. ಅದಕ್ಕೆ ನಾವು ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ಸದ್ಗುರುವಿನ ಕಡೆಯಿಂದ ದೀಕ್ಷಾ ತಗೋಬೇಕು. ಸದ್ಗುರುವಿನ ಕಡೆಯಿಂದ ದೀಕ್ಷಾ ತಗೋಬೇಕು. ಒಂದು ಪ್ರಸಂಗ ಹೇಳ್ತೀನಿ ನಾನು ನಿಮಗೆ. ಒಂದು ಸಾರಿ ಏಕನಾಥ ಮಹಾರಾಜರಂತ ತಿಳ್ಕೊಂಡು, ಇಲ್ಲ ಸಂತ ನಾಮದೇವರಂತ ತಿಳ್ಕೊಂಡು, ಸಂತ ನಾಮದೇವರು ಪಂಢರಿನಾಥಗೆ ಹೊಂಟಿದ್ರು, ಪಂಢರಿಪುರಕ್ಕೆ. ಅಂದ್ರೆ ಸದ್ಗುರುವಿನ ಕೃಪಾ ಎಂಥದ್ದದ. ಈಗ ನೀವು ಇಲ್ಲಿ ಗುಡಿಯೊಳಗೆ ಬರ್ತೀರಿ, ಶರಣ ಶಿವಲಿಂಗೇಶ್ವರರಿಗೆ ನಮಸ್ಕಾರ ಮಾಡ್ತೀರಿ, ದೇವ್ರ ಕಂಡಂಗೆ ಕಾಣ್ತೀರಿ. ದ್ಯಾಮವ್ಗ, ಲಿಂಗಪ್ಪಗ, ಈ ಎಲ್ಲ ದೇವ್ರಿಗೆ ಹೋಗಿರಲ್ಲ, ಅಲ್ಲಿ ದೇವರಿಗೆ ಕಾಣ್ತೀರಿ. ಅವೆಲ್ಲ ಕಲ್ಲು ಮೂರ್ತಿನೇ ಇರ್ತಾವ, ಆದ್ರೆ ಅಲ್ಲಿ ದೇವರನ್ನು ಕಾಣುವ ಶಕ್ತಿ ಬೇಕಲ್ಲ. ನಾವು ಬರೇ ದೇವರಲ್ಲಟ್ಟ ದೇವರ ನೋಡೋದಲ್ರಿ, ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರವನ್ನು ಪರಮಾತ್ಮನನ್ನು ನೋಡುವ ಶಕ್ತಿಯನ್ನು ಯಾರು ಕೊಡ್ತಾರಂದ್ರೆ ಸದ್ಗುರುನಾಥ ಕೊಡ್ತಾನೆ. ಸದ್ಗುರುನಾಥ ಕೊಡ್ತಾನೆ. ಗುರುವಿನಕ್ಕಿಂತಲೂ ಜಗತ್ತಿನಲ್ಲಿ ದೊಡ್ಡವರು ಯಾರೂ ಇಲ್ಲ. ಒಂದು 8-10 ಮಂದಿ ಸಂತರು, ಸಂತ ತುಕಾರಾಮ, ಸಂತ ನಾಮದೇವ, ಸಂತ ಜ್ಞಾನದೇವ, ಆನಂತರ ಇನ್ನುಳಿದವರು ಎಲ್ಲರೂ ಪಂಢರಿನಾಥಗ ನಡ್ಕೋಂತ ಹೋಗ್ಬೇಕಂತ ತಿಳ್ಕೊಂಡ ಪಂಢರಿನಾಥಗೆ ಹೊಂಟಿದ್ರು. ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಂಢರಿನಾಥಗೆ ಹೊಂಟಿದ್ರು. ಪಂಡ್ರಾಪುರ ದಿಂಡಿ ನೋಡ್ಬೇಕ್ರಿ ಅವ, ಏನು ಖುಷಿರಿ, ಭಾಳ ಸಂತೋಷ. ಹೋಗ್ಬೇಕು ಒಂದಿಷ್ಟು ನಡ್ಕೋತ ಎಲ್ಲ ಬಿಟ್ಟು ಹೋಗ್ಬೇಕ್ರಿ. ಮತ್ತು ಹಾದಿರಿ ಹಿಂಗೆ ಹೇಳಾಕತ್ತಾನ, ಸ್ವಾಮಿಗಳು ಹೇಳ್ಯಾರ ಗಪ್ಪ ಒಂದಿಟ್ಟು ಹೋಗ್ಯಾರ ಹೋಗೋಣ ಅಂತ ತಿಳ್ಕೊಂಡು. ಮನೆಗಿನವ್ರು ನಮ್ಮ ಮತ್ತಕ್ಕೆ ಬರಬಾರ್ದು. ಹಂಗೆ ಯಾರೂ ಹೋಗಕ್ಕೆ ಬರೋದಿಲ್ಲ ರೀ ಅವ, ಹೋಗೋದಿಲ್ಲ. ಅದು ಭಗವಂತನನ್ನು ಪ್ರಾಪ್ತಿ ಮಾಡ್ಕೋಬೇಕಂತ ಹುಚ್ಚಿಡ್ಬೇಕು. ಹಿಂದಿನವ್ರಿಗೆಲ್ಲ ಹುಚ್ಚಿಡ್ದಾಗನ ಶಿವಲಿಂಗೇಶ್ವರರು ಹುಚ್ಚಿಡಿತವ್ರಿಗೆ. ಏನಂತಂದ್ರೆ, ನಾನು ಈ ಜನ್ಮದಲ್ಲಿ ಪರಮಾತ್ಮನನ್ನು ನೋಡೇ ತೀರ್ಬೇಕು, ನಾನು ಪರಮಾತ್ಮನ ಸ್ವರೂಪ ಆಗಿಯೇ ತೀರ್ಬೇಕಂತ ತಿಳ್ಕೊಂಡು ಹುಚ್ಚಿಡಿತವ್ರಿಗೆ. ಅವರಿಗೆ ಚಂದ ಸಂಸಾರ ಮಾಡೋಕೆ ಬರ್ತಿಲ್ಲ ಅಂತೀರೇ ನೀವು? ಹೆಂಡತಿ ಮಕ್ಕಳು ನೋಡ್ಕೊಂತ ಅವ್ರಿಗೂ ನಿಮಗತ್ತೆ ಬಾಳಟ ಗಳಿಸಿ ದೊಡ್ಡ ಮನೆ ಕಟ್ಟಿಸಿ ಕಾರಗಡೆ ತೊಗೊಂಡು ಅಡ್ಡಾಡಕ್ಕೆ ಬರ್ತಿದ್ದಿಲ್ಲನ ಅವರಿಗೆ? ಅವರು ಸಮಾಜದ ಸ್ವಾಸ್ಥ್ಯವನ್ನು ಬಯಸ್ತವ್ರು. ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಆ ಭಗವಂತನ ದರ್ಶನ ಮಾಡಿಸ್ಬೇಕು, ಅವರಿಗೆ ಭಕ್ತಿ ಕಲಿಸ್ಬೇಕಂತ ಅವರಿಗೆ ಹುಚ್ಚು ಹಿಡಿತು. ಅಂದಾಗ ಅವರು ಮನೆ ಬಿಟ್ಟು ಹೊರಗೆ ಬಂದು ಇದೆಲ್ಲ ಕ್ಷೇತ್ರವನ್ನು ಅವ್ರ ಜೊತೆಗಿರ್ತಕ್ಕಂಥವ್ರು ಸಿದ್ಧರಾಮ ಶಿವಯೋಗಿಗಳಂತ ತಿಳ್ಕೊಂಡು ಅವರು ಏನಪ್ಪ ಅಂತಂದ್ರೆ ಇವರ ಸಾಧನೆಯನ್ನು ಗುರುತಿಸಬೇಕು ಜಗತ್ತಿಗೆ. ಹೆಂಗೆ ಸದ್ಗುರು ಸಿದ್ಧಾರೂಢರದು
ಅಕ್ಕಲ್ಕೋಟ್ ಶರಣರು ಇಡೀ ನಾಡಿನಾದ್ಯಂತ ಸಿದ್ಧಾರೂಢ 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 ಅಂತ ತಿಳ್ಕೊಂಡು ಸಿದ್ಧಾರೂಢರನ್ನ ಇಡೀ ಜಗತ್ತಿನಾದ್ಯಂತ ಪರಿಚಯ ಮಾಡಿಕೊಟ್ರಲ್ಲ ಅಕ್ಕಲ್ಕೋಟ್ ಶರಣರು. ಹಂಗ ನಮ್ಮ ಶರಣ ಶಿವಲಿಂಗೇಶ್ವರರನ್ನ ಇಡೀ ನಾಡಿಗೆ ಪರಿಚಯ ಮಾಡಲಿಕ್ಕೆ, ಅವರ ಶಕ್ತಿಯನ್ನು ಜಗತ್ತಿಗೆ ಪರಿಚಯ ಮಾಡಾಕ ಸಿದ್ಧರಾಮ ಶಿವಯೋಗಿಗಳು ಭಾಳ ಪ್ರಯತ್ನ ಮಾಡ್ಯಾರಂತ. ನಾನು ಸ್ವಲ್ಪ ಓದಿದ್ದು, ಸ್ವಲ್ಪ ಇಲ್ಲಿರ್ತಕ್ಕಂಥ ಶರಣರನ್ನು ಕೇಳಿ ತಿಳ್ಕೊಂಡದ್ದು. ಯಾಕಂದ್ರೆ ನಾನು ಈ ಭಾಗಕ್ಕೆ ಬಂದಿಲ್ಲ, ನನಗವರ ಒಂದು ಚರಿತ್ರೆ ನಾನು ಹೇಳಿಲ್ಲ, ನನಗಷ್ಟು ಅವ್ರ ಪರಿಚಯ ಇಲ್ಲ. ಕಾರಣ ಏನು ಅಂತಂದ್ರೆ, ನಾವು ಭಗವಂತನನ್ನು ಕಾಣಬೇಕಾದ್ರೆ ಹೋಗಬೇಕು. ಸಂತರ ದಿಂಡೆ ಹೋಗುವಾಗ ಹಂಗೆ ಪಾಂಡುರಂಗ ವಿಠಲ ನೋಡಿ, ನೀವು ತಲೆ ಮೇಲೆ ಇಟ್ಕೊಂಡು ಹೆಣ್ಮಕ್ಳು ಗಣಮಕ್ಕಳು ಹೋಗಿರ್ತಾರೆ ನೋಡ್ರಿ, ಪಾಪ ಎಷ್ಟೋ ಮಂದಿ ಹೋಗಿರ್ತಾರೆ. ಹಂಗೆ ಸಂತ ಜ್ಞಾನದೇವರು ಹೋಗುವಾಗ ಅಲ್ಲಿ ಹಾದ್ಯಾಗ ಗೋರಾ ಕುಂಬಾರನ ಮಣಿ ಇತ್ತಂತ್ರಿ. ಹಾದ್ಯಾಗ ಗೋರಾ ಕುಂಬಾರನ ಮಣಿ ಇತ್ತಲ್ಲ, ಗೋರಾ ಕುಂಬಾರನ ಮಣಿ ಇದ್ದಾಗ ಅವೇನು ಮಾಡಿದ ಅಂತಂದ್ರೆ, ಅರೆ ಸಂತ ಜ್ಞಾನದೇವರು ಸಾಮಾನ್ಯರಲ್ಲ, ಸಂತ ಜ್ಞಾನದೇವರು ಕೇವಲ 18 ವರ್ಷದವರಿದ್ದಾಗ ಕ್ವಾಣಿನ ಬಾಯಿಲೆ ವೇದಗಳನ್ನು ನುಡಿಸಿದವರು. ಮನುಷ್ಯರಲ್ರಿ, ಬ್ರಾಹ್ಮಣರಲ್ಲ, ಜಂಗಮರಲ್ಲ, ಆಚಾರ್ಯರಲ್ಲ. ಯಾರ ಬಾಯಿಲೆ ಅಂತಂದ್ರೆ ಹಾದು ಹೋಗು ಕ್ವಾಣಿನ ಬಾಯಿಲೆ ವೇದಗಳನ್ನು, 4 ವೇದಗಳನ್ನು ನುಡಿಸಿದವರು ಸಂತ ಜ್ಞಾನದೇವರು. ಅವ್ರ ಜೊತೆ ಇರತಕ್ಕಂಥ ಮುಕ್ತಾಬಾಯಿ ಸತ್ತಿರತಕ್ಕಂಥ ಹೆಣಗಳನ್ನು ಹಾಕೊಂಡು ಕೂತ್ರ 100 ಹೆಣಗಳಿಗೆ ಜೀವದಾನ ಮಾಡಿ 100 ಮಂದಿ ಸತ್ತವ್ರನ್ನ ಹುಟ್ಟಿಸಿದಕ್ಕೆ ಯಾರು? ಅವರ ತಂಗಿ ಮುಕ್ತಾಬಾಯಿ. ಸಂತ ಜ್ಞಾನದೇವ, ಸಂತ ಏಕನ ಅವ್ರು ಯಾರು? ನಿವೃತ್ತಿನಾಥ, ನಂತರ ಸೋಪಾನ ಕಾಕ, ನಂತರ ಮುಕ್ತಾಬಾಯಿ. 4 ಮಂದಿ ಅವರ, 3 ಮಂದಿ ಅಣ್ಣತಮ್ಮರು, ಆಕೆ ಮುಕ್ತಾಬಾಯಿ ಸಣ್ಣಕ್ಕೆ. ಅವ್ರು ಯಾವತ್ತೂ ಇರ್ತಿದ್ರು, ಜೊತೆಗೆ ಇರ್ತಿದ್ರು. ಹೋಗುವಾಗ ಸಂತ ಗೋರಾ ಬಾಗಲು ಮುಂದೆ ಬಂದು ನಿಂತು, ಅರೆ ಸಾಕ್ಷಾತ್ ಪಾಂಡುರಂಗನ ಸ್ವರೂಪರು ಸಂತರು ಬಂದಾರ. ಸಂತ ಜ್ಞಾನದೇವ, ಸಂತ ನಾಮದೇವ, ಸಂತ ತುಕಾರಾಮ್ ಇವರು ನಮ್ಮ ಮಣಿಯೊಳಗೆ ಬಂದ್ರೆ ನಮ್ಮ ಮಣಿ ಪಾವನ ಆಗತ್ತದ, ನಮ್ಮ ಮಣಿ ಉದ್ಧಾರ ಆಗತ್ತದ. ಯಪ್ಪ ನಮ್ಮ ಮಣಿಯೊಳಗೆ ಒಂದಿಟ್ಟು ಪಾದ ಹಾಕ್ರಿ ಯಪ್ಪ. ಸಾಧೂನಾಂ ದರ್ಶನಂ ಪುಣ್ಯಂ. ಮಹಾತ್ಮರು ಬಂದ್ರೆ ಅವ್ರನ್ನ ಕರ್ಕೊಂಡೋಗಿ ಪಾದ ಹಾಕಿಸ್ಬೇಕು. ಯಾಕಂದ್ರೆ ಮಹಾತ್ಮರ ಪಾದದೊಳಗೆ ಸರ್ವ ತೀರ್ಥ ಕ್ಷೇತ್ರಗಳ ಶಕ್ತಿ ಅವರ ಪಾದದೊಳಗಿರ್ತೈತ್ರಿ. ಅವ ಮಹಾತ್ಮರ ಪಾದದೊಳಗಿರ್ತದ. ಅದಕ್ಕೆ ಬರ್ರಿಯಪ್ಪ ನಮ್ಮ ಮನೆಯೊಳಗೆ ಬರ್ರಿಯಪ್ಪ, ಒಂದಿಟ್ಟು ಪಾದ ಹಾಕ ಬರ್ರಿಯಪ್ಪ ಅಂತ ತಿಳ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಬಂದ. ಒಳಗೆ ಕರ್ಕೊಂಡು ಬಂದ ಗೋರಾ ಕುಂಬಾರ ಸಣ್ಣ ಮಣಿ ಹೆಂಗೆ ತಟ್ಟು ಹಾಸಿದ, ಎಲ್ಲ ಸಂತರಿಗೆ ಕುಂಡ್ರಿಸಿ ಅವ್ರಿಗೆ ನೀರ, ಅವ್ರಿಗೆ ಚಾ, ಅವ್ರಿಗೆ ಒಂದಿಟ್ಟು ಪಳಾರ ಹಿಂಗೆಲ್ಲ ಮಾಡಾಕತ್ತಿದ. ಅವರು ಕುಂತು ಸಂದರ್ಭದೊಳಗೆ ಎಲ್ಲ ಸಂತರು ಕೆಳಗೆ ಕೂತ್ರಿ ಹಾಸಿದಾಗ. ಅದರೊಳಗೆ ಒಬ್ಬ ಸಂತ ನಾಮದೇವ ಅಂತ ತಿಳ್ಕೊಂಡು ಅವ ಕೆಳಗೆ ಕುಂಡ್ರಲಿಲ್ಲರಿ. ಯಾಕಂದ್ರೆ ಅವನಿಗೆ ಸ್ವಲ್ಪ ಮನಸ್ಸಿನಾಗ ಅಹಂಭಾವನ ಇತ್ತು, ನಾ ದೊಡ್ಡವ, ನಾ ಏನು ಸಾಮಾನ್ಯ ಮನುಷ್ಯ, ಏನು ನನ್ನಟ್ಟು ದೊಡ್ಡವ್ರು ಯಾರದಾರ. ಯಾಕಂದ್ರೆ ಅವ ಹೆಂಗಿದ್ದಂದ್ರೆ ಅವ ಪ್ರತಿ ದಿವಸ ಮುಂಜಾನೆ ಎದ್ದು ಕೂಡಲೇ ಹೆಂಗೆ ನೀವು ದೇವ್ರ ಗುಡಿಗೆ ಹೋಗಿರಲ್ಲ ಹಂಗೆ ಪಾಂಡುರಂಗನ ಗುಡಿಗೆ ಹೋಗಿದ್ದವ. ಯಾರು? ಸಂತ ನಾಮದೇವ. ಪಾಂಡುರಂಗನ ಪಂಡರೀಪುರದೊಳಗೆ ಪಾಂಡುರಂಗನ ಹತ್ತಿರ ಹೋಗಿ ಅವ ಹೆಂಗಂತಂದ್ರೆ, ಈಗ ನೀವು ಹೆಂಗೆ ಊಟ ಮಾಡ್ತಿರ್ಲ ಹಂಗೆ ಮನುಷ್ಯರ ರೂಪದೊಳಗೆ ಬರ್ತಿದ್ದ ಪಾಂಡುರಂಗ. ಸ್ವತಃ ಕಲ್ಲಿದ್ದವ ಸ್ವತಃ ಜೀವಂತ ಪಾಂಡುರಂಗ ಆಗತ್ತಿದ್ದ. ಸಂತ ನಾಮದೇವ ಬಂದ ಕೂಡಲೇ, ನೈವೇದ್ಯ ತಗೊಂಡು ಬಂದ ಕೂಡಲೇ ನಾಮದೇವನ ಊಟಕ್ಕಾಗಿ ಕಾಯ್ತಿದ್ದಂಥ ಪಾಂಡುರಂಗ. ಅವ ಬಂದ ಕೂಡಲೇ ಅದು ಪಡದ ಇರ್ತಿತ್ತಂತ, ಪಡದಾದ ಹಿಂದೆ ಬಂದ ನಾಮದೇವ ಅವನ ಬಾಯಿಯೊಳಗೆ ತುತ್ತಾಕಿ ಊಟ ಮಾಡಿಸ್ತಿದ್ದಂತ್ರಿ ದಿವಸ. ಸಂತ ನಾಮದೇವ ಸ್ವತಃ ಪಾಂಡುರಂಗನ ಬಾಯಿಯೊಳಗೆ ತುತ್ತಾಕಿ ಊಟ ಮಾಡಿಸ್ತಿದ್ದಂತೆ. ಈಗ ನೀವು ದೇವರಿಗೆ ನೈವೇದ್ಯ ತರ್ತಿರ್ಲೇವ, ಶರಣ ಶಿವಲಿಂಗೇಶ್ವರರಿಗೆ, ಆನಂತರ ಊರಾಮ್ ದೇವರಿಗೆ ಎಲ್ಲ ಕಡೆ ನೈವೇದ್ಯ ತರ್ತಿರಿಲ್ರಿ? ತಿನ್ನಿಸ್ತೀರಿ? ಎಲ್ಲಿ ತಿಂತದ್ರಿ ಸ್ವಾಮಿ ದೇವರ? ಸೋಮ ಹಿಂಗೆ ಕೈ ಮಾಡೋದು ತರೋದು ತಿನ್ನಂಗಿಲ್ರಿ ಅವ. ಅದಕ್ಕೆ ಅಂತಾರೆ ನೋಡ್ರಿ, ತುಜ ಕಡೆ ಹಾತ ಮುಜ ಕಡೆ ಭಾತ. ಸೋಮ್ ದೇವ್ರ ಕಡೆ ಕೈ ಮಾಡೋದು ತರೋದು. ಅದ್ರಾಗ ನೋಡ್ಬೇಕ್ರಿ ನಮ್ಮವುಗಳು ದೇವ್ರ ಬಾಣಕ್ಕೆ ಚಪಾತಿ ಹೋಳಿಗೆ ಬೇರೆ,
ಮನ್ಯಾನವ್ರಿಗೆ ಬೇರೆ. ಕೆಲವೊಂದು ಕಡೆ ಮಾಡ್ತಿರ್ತಾರೆ ರೀ ಅವು ದೇವ್ರಿಗೆ ಅಂತೇಳಿ ಬೇರೆನ ಹೋಳಿಗೆ. ಅವು ಏಟಿರ್ತಾವೆ ಅಂದ್ರೆ ಇಲಿ ಕಿವಿ ಏಟಿರ್ತಾವೆ, ಇಟೀಟ ಮಾಡಿರ್ತಾರೆ. ಅವು ಪಕ್ಕ ಬೆಂದಿರಂಗಿಲ್ಲ. ಯಾಕೆ ದೇವ್ರ ಹೊಟ್ಟಿ ಪೂಜಾರಿ ಹೊಟ್ಟಿ ಕ್ಯಾಟ್ರ್ ನಮಗೇನಾಗ್ತದೆ ಹೋಗ್ಲಿತ್ತಾರ. ಅವು ದೇವ್ರ ಹೋಳಿಗೆ ಬೇರೆ ಇಡೋದು, ಎಲ್ಲ ದೇವರಿಗೆ ಕೊಡೋದು. ಹುಡುಗರು ಯಾವ ದೇವರಿಗೆ ಯಾವ ಇಲ್ಲಿ ಅವು ಬೇರೆ ಅದಾವೆ ನೋಡು, ದೇವರು ಇಟೀಟ ಅನ್ನಂಗಿಲ್ಲ, ಬೇರೆ ಅದಾವೆ ನೋಡು. ಅವು ಮಣ್ಯಾನವ್ರಿಗೆ ದೊಡ್ಡ ಎಲ್ಲ ದೇವರಿಗೆ ಕೊಟ್ಟು ಬಂದ ಆ ನಂತರ ಮಣ್ಯಾನ ದೇವರಿಗೆ ನೈವೇದ್ಯ ಹಿಡಿಬೇಕಲ್ಲ. ಆಗ ಹುಡುಗರು ಕೇಳ್ತಾವೆ ಮಣ್ಯಾನು, ಮತ್ತು ಮಣ್ಯಾನ ದೇವರಿಗೆ ಯಾವ ಬಾಣ ಹಿಡಿಲಿ? ಅವು ದೊಡ್ಡದಾವು ಹಿಡಿಲ್ಲ, ದೊಡ್ಡದಾವಲ್ಲ. ಯಾಕಂದ್ರೆ ಮಣ್ಯಾನ ದೇವ್ರು ಅದೇನು ತಿನ್ನೋದಲ್ಲ, ಯಾ ಪೂಜಾರಿಗೆ ಕೊಡೋದಲ್ಲ. ಹಿಂಗೆ ಬಾಣ ಹಿಡಿದು ಮತ್ತು ತಂದು ಇಲ್ಲೇ ಇಡೋದಲ್ಲ. ನಮ್ಮ ಮವುಗಳು ಇವ ನಮ್ಮ ಬಾಣ ನೈವೇದ್ಯ ತಿನ್ನಂಗೆ ಇಲ್ಲ ದೇವರ. ಆದ್ರೆ ಸ್ವತಃ ನಾಮದೇವ ಪಾಂಡುರಂಗನ ಬಾಯಿಯೊಳಗೆ ಇವ ಸ್ನಾನ ಮಾಡಿ ಅಡುಗೆ ತೊಗೊಂಡು ತಾಟ್ನ್ಯಾಗ ತೊಗೊಂಡು ಹಿಂಗೆ ಮುಚ್ಕೊಂಡು ಪಾಂಡುರಂಗನ ಗುಡಿಯೊಳಗೆ ಹೋಗೋದ್ರೊಟ್ಟಿಗೆ ಸ್ವತಃ ಪಾಂಡುರಂಗ ಪಡದಾದ ಹಿಂದೆ ಬಂದ ತಾರೋ ಅಂತ ತಿಂತಿದ್ದಂತ. ಎಂಥ ಭಕ್ತರು ಸ್ವಂತ ನಾಮದೇವ. ಭಕ್ತಿ ಮಾಡಿದ್ರೆ ಹಂಗೆ ಮಾಡ್ಬೇಕ್ರಿ ಇವ. ನಾವು ಸುಮ್ಮನೆ ಮಂದಿಗೆ ಸಲುವಾಗಿ ನೋಡಲಿ ಸಲುವಾಗಿ ಮಾಡಿದ್ರೆ ದೇವರು ಒಲೆಯಂಗಿಲ್ಲ. ಅವೇನು ಮಾಡಿದ ಅಂತಂದ್ರೆ ದಿವಸ ಊಟ ಮಾಡಿಸ್ತಿದ್ದಲ್ಲ. ಇಲ್ಲಿ ಎಲ್ಲರೂ ಸಂತರು ಕೆಳಗೆ ಕುಂತರು, ಆದ್ರೆ ಅವ ಕೆಳಗೆ ಕುಂಡಿರ್ಲಿಲ್ಲ. ಯಾಕಂದ್ರೆ ಇವೆಂಥ ಸಂತರು ಕೊಳ್ಳಾಗ ತಾಳ ಹಾಕೊಂಡು ಅಡ್ಡಾಡ್ತಾವೆ. ಮಾಲಿ ಹಾಕೊಳ್ಳೋದು, ತಾಳ ಕಟ್ಕೋತ ಅಡ್ಡಾಡೋದು. ಇವಕ್ಕೇನು ಪಾಂಡುರಂಗ ಎಂದರೆ ಬೆಟ್ಟಗೇನೇನು? ನಾ ದಿವಸ ಪಾಂಡುರಂಗನ ಕೂಡ ಮಾತಾಡ್ತೀನಿ, ದಿವಸ ಪಾಂಡುರಂಗನ ಬಾಯಿಯೊಳಗೆ ತುತ್ತು ಹಾಕಿ ಊಟ ಮಾಡಿಸ್ತೀನಿ ನಾನು. ನನ್ನಂಥ ಭಕ್ತರು ಜಗತ್ತಿನೊಳಗೆ ಯಾರದಾರ? ಸ್ವಲ್ಪ ಅವನಿಗೆ ಅಹಂಕಾರ ಬಂದಿತ್ತು. ಅವ ಕೆಳಗೆ ಕುಂಡಿರಲಿಲ್ಲ, ಆ ಕಡೆ ಈ ಕಡೆ ಕುರ್ಚಿ ನೋಡಿದವ. ಈಗ ಒಂದು ತೊಡೆ ಮಂದಿ ಕುರ್ಚಿ ಮಂದಿ ಭಾಳ ಅದ ರೀ. ಇಲ್ಲಿ ಕೂತವ್ರು ತಪ್ಪು ತಿಳ್ಕೊಬೇಡ್ರಿ, ಸುಮ್ಮತ್ತು ನಾ ಹೇಳ್ತಿರ್ತೀನಿ ಹಂಗೆ. ಈ ನಿಮ್ಮ ಕುರ್ಚಿ ಅಲ್ಲ, ಅಧಿಕಾರದ ಕುರ್ಚಿ. ಅಧಿಕಾರದ ಕುರ್ಚಿ ಭಾಳ ಮಂದಿಗೆ ಬೇಕಾಗ್ಯದ. ಕೆಳಗೆ ಕುಂಡ್ರಂಗಿಲ್ಲ, ಕುರ್ಚಿ ಹುಡುಕಾಡ್ತೀವಿ ನಾವು. ಆದ್ರೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಭಾಗದೊಳಗೆ ಒಬ್ಬ ದೊಡ್ಡ ತತ್ವಜ್ಞಾನಿ, ಒಬ್ಬ ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರು ಎಲ್ಲಿ ಕುಂಡಿರ್ತಿದ್ರಂದ್ರೆ ಎಲ್ಲರಿಗಿಂತ ಮೊದಲು ಬಂದು ಕೆಳಗೆ ಕುಂಡಿರ್ತಿದ್ರು. ಮತ್ತು ನೀವೇನಾರು ವೇದಿಕೆ ಮೇಲೆ ದೊಡ್ಡ ಕುರ್ಚಿ ಅದು ಇಟ್ಟಿದ್ದೀರಿ ಅಂದ್ರೆ ತೆಗೀರಿ. ಸಾದಾ ಪ್ಲಾಸ್ಟಿಕ್ ಕುರ್ಚಿ ಹಾಕಿ ಅದರ ಮ್ಯಾಗ ಕುಂಡಿರ್ತಿದ್ರು. ಜಗತ್ತಿನ ಶ್ರೇಷ್ಠ ಸಂತ ಸಿದ್ದೇಶ್ವರ ಸ್ವಾಮಿಗಳು. ನಾವು ದೊಡ್ಡವರಾದಂಗೆ ಏನಾಕತ್ತೆ ಅಂದ್ರೆ ಮತ್ತೇನಾಕತ್ತೆ, ಸಣ್ಣವ್ರಿಗೆ ನೆಲಕಂಗಿಲ್ಲ. ನಾವು ಇನ್ನೊಬ್ಬರಿಗೆ ನೆಲಕಲಾರ್ದಂಗೆ ಬೆಳಿಬಾರದು, ಇನ್ನೊಬ್ಬರಿಗೆ ನೆಲಕಲಾರ್ದಂಗೆ ನಾವು ಆಗಬಾರದು. ಯಾರ ಇರಲಿ, ಬಡವರು, ಸಣ್ಣವರು, ದೀನರು, ದಲಿತರು ಯಾರ ಬಂದರೂ ನಾವು ಅವರಿಗೆ ನೆಲಕಬೇಕು, ನಾವು ಅವ್ರ ಸಮೀಪ ಇರಬೇಕು. ಅವರು ನಿನ್ನ ನಂಬಿ ಬಂದಿರ್ತಾರೆ. ನೀ ದೊಡ್ಡವ ಅಂತ ತಿಳ್ಕೊಂಡು, ನೀ ಸಾವುಕಾರ ಅಂತ ತಿಳ್ಕೊಂಡು, ನೀ MLA ಅಂತ ತಿಳ್ಕೊಂಡು, ನೀ ಹಿರಿಯ ಅಂತ ತಿಳ್ಕೊಂಡು ಅವರ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ನಿನ್ನ ಮುಂದೆ ಹೇಳಕ್ಕೆ ಬಂದಿರ್ತಾರೆ. ಮತ್ತು ನೀ ನೆಲಕಲಾರ್ದಂಗೆ ಮ್ಯಾಲಿದ್ದೆ ಅಂದ್ರೆ ಏನು ಹೇಳಬೇಕಪ್ಪ? ನಾವು ನೆಲಕುವಂಗಿರ್ಬೇಕು, ಸಾಮಾನ್ಯ ಜನರಿಗೆ ನೆಲಕುವಂಗಿರ್ಬೇಕು. ಅವ ಕುರ್ಚಿ ನೋಡಿದ, ಎಲ್ಲಿ ಕುರ್ಚಿ ಕಾಣಲಿಲ್ಲ. ಆ ಗೋರಾ ಕುಂಬಾರನ ಮನ್ಯಾಗ ಒಂದು ಸಂದ್ ಕಿತ್ತು, ಒಂದು ಸಂದ್ ಕಿತ್ತು. ಆ ಹಿಂದಿನ ಮನ್ಯಾಗ, ರೈತರ ಮನ್ಯಾಗ, ಸಾವುಕಾರಗೊಂಡ ಮನ್ಯಾಗ ದೊಡ್ಡ ಸಂದ್ ಕಿರ್ತಿದ್ರು, ಕಟ್ಟಿಗೆವು ದೊಡ್ಡ ಸಂದ್ ಕಿರ್ತಿದ್ದು. ಆ ಸಂದ್ ಕಿತ್ತು ಇವರೆಲ್ಲ ಕೆಳಗೆ ಕುಂತರು ಬಡ ಸಂತ ಜ್ಞಾನದೇವ ಕಟ್ಟಿ ಮ್ಯಾಗ ಕುಂತರ, ಕಟ್ಟಿನ ನಡ್ಕೊತ ಹೋಗಿತ್ರಿ ಚಾಂಗದೇವ್ ಅಂತಕ. ಸಂತ ಜ್ಞಾನದೇವ ಎಂಥವಂದ್ರೆ ಕಟ್ಟಿ ಮೇಲೆ ಕುಂತಿದ್ರು ಅವರು 4 ಮಂದಿ. ಜ್ಞಾನದೇವ, ಸೋಪಾನ ಕಾಕ, ನಿವೃತ್ತಿನಾಥ 4 ಮಂದಿ ಕಟ್ಟಿ ಮ್ಯಾಗ ಕುಂತರ. ಚಾಂಗದೇವ ಹುಲಿ ಮೇಲೆ ಬರಾಕತ್ತಿದ್ದ. ಮುಕ್ತಾಯಿ ಕೇಳಿದ್ಲಂತ, ಎಣ್ಣ ಅವ ಹುಲಿ ಮೇಲೆ ಬರಾಕತ್ತಾನ, ಮತ್ತು ನಾವು ಎದ್ರ ಮ್ಯಾಗ ಹೋಗುದಂದ ಕೂಡಲೇ ಮುಕ್ತಾಬಾಯಿಗೆ ಅಂದಂತ ಜ್ಞಾನದೇವ, ತಂಗಿ ನಾವೆದ್ರ ಮ್ಯಾಗ ಹೋಗೋನು? ಈ ಕುತ್ತ ಕಟ್ಟಿ ಮ್ಯಾಗ ಹೋಗೋನು, ಕಟ್ಟಿಗೆ ನಡಿನ ಅಂತ ಹೇಳುನಂತಂದಾಗ ಕಟ್ಟಿಗೆ ಸೊನ್ನೆ ಮಾಡಿದಂಥ ಜ್ಞಾನದೇವ, ನಿರ್ಜೀವವಾದ ಕಟ್ಟಿ ನಡಿ ಅಂದ ಕೂಡಲೇ ಗಡಗಡ ಅಳಿಗಾಡಕೂತ ಕಟ್ಟಿನ ಆಂತರಿ ಎದ್ದಿತ್ತಂತ್ರಿ. ಕಲ್ಲಿಂದ ಕಟ್ಟಿದ ಕಟ್ಟಿ ಆಂತರಿ ಎದ್ದು ಆಕಾಶ ಮಾರ್ಗವಾಗಿ ಹಾರಿತಂತ. ಅಂಥ ತತ್ವಜ್ಞಾನಿ ಅವತಾರಿ ಪುರುಷ ಜ್ಞಾನದೇವ ಕೆಳಗೆ ಬಂದು ಕುಂತಾನ. ಸಂತ ತುಕ ಎಲ್ಲರೂ ಕೆಳಗೆ ಕುಂತಾರ. ಇವ ಹುಡುಕಾಡಿ ಹೋಗಿ ಹಿಂಗೆ ಸಂದ್ ಕಿತ್ತು ಎತ್ತರ ಅಂದರು, ಅದರ ಮೇಲೆ ಕುಂತ. ಜ್ಞಾನದೇವ ಗೊತ್ತಾಯಿತು,
ಅರೇ ರೇ 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 ಇದು ಆಸಾಮಿ ಹೋಗಿ ಮ್ಯಾಲ ಕುಂತದ ಅಂದ್ರೆ, ಕುರ್ಚಿ ಹುಡುಕಾಡಕತ್ತದಂದ್ರೆ ಇದ್ರ ಮನಸ್ಸಿನಾಗ ಏನೋ ಒಂದಿಟ ಬಂದದ, ಅಹಂಕಾರ ಬಂದದ. ಮನುಷ್ಯಾಗ ಏನಿದ್ರು ಬರಬಾರ್ದು, ಅದು ಒಟ್ಟು ಬರಬಾರ್ದು. ಮತ್ತು ನೀವು ಗಂಡ ಹೆಂಡತಿಗೆ ಜಗಳ ಯಾಕೆ ಬರ್ತದಂತೀರಿ? ನಾ ಏನು ಕಡಿಮೆ ಅಂತ ಈಕಿ, ನಾಯರ ಏನು ಕಡಿಮೆ ಅಂತ ಅವ, ಬತ್ತ ಜಗಳ. ಮತ್ತೆ ಜಗಳ ಬರುವುದ ಇಲ್ಲೇ, ನಾ ನಿನಕಿತ ಹತ್ತದ ನೋಡ್ರಿ ಜಗಳ. ನಾವು ಸಣ್ಣವರಾಗಿ ಬಾಳೆ ಮಾಡ್ಬೇಕ್ರಿ, ನಾವು ಸಣ್ಣವರಾಗಿ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ಏನು ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣವ್ರಂತಾರ, ಹೇ ಪರಮಾತ್ಮ, ಈ ಜಗತ್ತಿನೊಳಗೆ ನಾ ಹೆಂಗೆ ಬದುಕಬೇಕು ಅಂತಂದ್ರೆ ಯಾವತ್ತೂ ನನ್ನ ಕೈ ಹಿಂಗೆ ಮುಗಿದಿರ್ಬೇಕು ನೋಡಪ್ಪ. ಒಟ್ಟ ದೇವ್ರಿಗೆ ಬಿಡ್ಕೋತಾನ, ಬಾಗಿದ ತಲೆ ಮುಗಿದ ಕೈ ಆಗಿರಿಸು. ನನ್ನ ತಲೆ ಯಾವತ್ತೂ ಬಾಗಿರ್ಬೇಕು, ನನ್ನ ಕೈ ಹಿಂಗೆ ಯಾವತ್ತೂ ಮುಗಿದಿರ್ಬೇಕು. ಯಾರಿಗೆ ಬೇಕಾದವ್ರಿರಲಿ, ಶರಣರಿಯಪ್ಪ ಶರಣರಿಯಪ್ಪ ಅಣಬೇಕಂತ ಹಿಂಗೆ ಬಸವಣ್ಣ ಬೇಡ್ಕೋತಾನೆ. ಅದಕ್ಕೆ ಯಾವತ್ತೂ ನಾವು ವಿನಯವಂತರಾಗಿರಬೇಕು. ಸಂತ ಜ್ಞಾನದೇವಂತಾನ, ಇದು ಹೋಗಿ ಮ್ಯಾಲೆ ಕುಂತದಂದ್ರೆ ಬಹುತೇಕ ಇದಕ್ಕೆ ಸೊಕ್ಕ ಬಂದದ, ಈ ಸೊಕ್ಕನ್ನು ಒಂದಿಟ್ಟು ಮುರಿಬೇಕಂತ ತಿಳ್ಕೊಂಡ ಅವೇನು ಮಾಡಿದ ಅಂತಂದ್ರೆ ಗೋರಾನ ಕರೆದ. ಹೇ ಗೋರ ಬಾಯಿಲಂದ. ಯಾಕ್ರಿ ಅಪ್ಪ ಯಾಕಿಲ್ಲೋ? ಮತ್ತು ಇಲ್ಲಿ ಕೂತಾವಲ್ಲ ಇವೆಲ್ಲ ಸಂತರು, ಒಂದು 100 ಮಂದಿ ಸಂತರು ಕೂತಿದ್ರೆ ಎಲ್ಲರೂ ಕೊಳ್ಳಾಗ ಮಾಲಿ, ಕೊಳ್ಳಾಗ ತಾಳ, ಹಣ್ಣಿ ಮೇಲೆ ಬುಕ್ಕೀಟ, ಎಲ್ಲರೂ ಸಂತರು ಕೂತಿದ್ರು. ಜ್ಞಾನದೇವ ಅವನು ಕರೆದ, ಹೇ ಗೋರ ಬಾಯಿಲಿ. ಯಾಕಿಲ್ಲೋ? ಇಲ್ಲೆಲ್ಲ ಸಂತರು ಕುಂತಾವಲ್ಲ, ಮತ್ತು ನೀ ಕುಂಬಾರದಿಯಲ್ಲ, ನಿನಗ ಗಡಿಗೆ ಸುಟ್ಟದ್ದು, ಗಡಿಗೆ ಹಸಿದಿದ್ದದ್ದು ನಿನಗ ಗೊತ್ತಾಗ್ತದ. ಕುಂಬಾರ್ಗ ಗೊತ್ತಾಗ್ತದ್ರಿ, ನಿಮಗೆ ಗೊತ್ತಾಗಂಗಿಲ್ಲ. ಕುಂಬಾರ್ಗ ಗಡಿಗೆ ಹಸಿದದ ಸುಟ್ಟದ ಅನ್ನೋದು ಗೊತ್ತಾಗ್ತದ. ಅದಕ್ಕೆ ಇಲ್ಲೇನು ಗಡಿಗೆಗಳು ಕುಂತಾವಲ್ಲ ಅಂದ್ರೆ ಸಂತರನ, ಇಲ್ಲೇನು ಗಡಿಗೆಗಳು ಸಂತರು ಕೂತಾವಲ್ಲ, ಈ ಸಂತರು ಎಲ್ಲಾನು ಈ ಗಡಿಗೆಗಳು ಏನು ಸುಟ್ಟಾವೋ ಏನು ಹಸಿ ಹೋದಾವೋ ನೋಡಿ ಚೆಕ್ ಮಾಡಿ ನೀನು. ಅವ ಅಂದ, ಯಾಕ್ರಿ ಅಪ್ಪ, ನಾ ಅಂತ ದೊಡ್ಡ ಮನುಷ್ಯ ಅಲ್ರಿ, ಇಲ್ಲಿ ಕುಂತವ್ರೆಲ್ಲರೂ ತತ್ವಜ್ಞಾನಿಗಳು, ನೀವು ಅವತಾರಿ ಪುರುಷರು, ನಿಮ್ಮನ್ನು ಪರೀಕ್ಷೆ ಮಾಡುವಟ್ಟು ದೊಡ್ಡವ್ ನಾ ಅಲ್ರಿ ಅಪ್ಪ, ನಾ ಸಣ್ಣವ್ರಿ ಅಪ್ಪ, ನಾ ಬ್ಯಾಡ್ರಿ ಅಪ್ಪ ಅಂತಂದ್ರು ಸಂತ ಜ್ಞಾನದೇವ ಕೇಳಲಿಲ್ಲ. ಯಾಕೆ? ಅದಕ್ಕೆ ಸೊಕ್ಕ ಬಂದದಲ್ಲ, ಮ್ಯಾಲ ಕೂತದಲ್ಲ, ಅದು ಗೊತ್ತಾಗಬೇಕು. ಇಲ್ಲಿ ಕುತ್ತ ಗಡಿಗೆ ಯಾವ ಸುಟ್ಟಾವ ಯಾವ ಹಸಿವು ಅದಾವ ಗೊತ್ತಾವ, ನೀ ಚೆಕ್ ಮಾಡಂತಂದಾಗ ಅವ ಅಂದ, ನಾ ಹೆಂಗೆ ಚೆಕ್ ಮಾಡ್ರಿ? ಅಲ್ಲೋ, ನಿನ್ನ ಗಡಿಗೆ ಹೆಂಗೆ ಚೆಕ್ ಮಾಡ್ತಿ? ಗಡಿಗೆ ನೀ ಸುಡ್ತೀಯಲ್ಲ, ಗಡಿಗೆ ಹೆಂಗೆ ಚೆಕ್ ಮಾಡ್ತೀಯಪ್ಪ?